ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸರ್ ಆ್ಯಕ್ಟಿಂಗ್ ಹೇಳೋದೇ ಬೇಡ. ನಾನು ಸಿಕ್ಕಾಪಟ್ಟೆ ಅತ್ತೆ ಲಾಸ್ಟಿಗೆ. ಸೊ ಮನುಷ್ಯತ್ವಕ್ಕೆ ಪ್ರೀತಿಗೆ ಬೆಲೆ ಕೊಡಿ, ಜಾತಿಗೆ ಬೆಲೆ ಕೊಡ್ಬಿಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಿನಿಮಾ ನೋಡಿ, ಆಗಲೇ ತುಂಬ ಜನ ನೋಡಿದ್ದೀರಾ, ಇನ್ನೊಂದ್ಸತಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ಸಿನಿಮಾ ಪ್ರಮೋಷನ್ನು ನಮ್ಮದು. ಎಲ್ರಿಗೂ ನಮಸ್ಕಾರ. ಕಾಟೇರ ಇದು 2ನೇ ಸಲ ನಾನು ನೋಡ್ತಿರೋದು. ಹೌದು, ರಿಲೀಸ್ ಮುಂಚೆನೂ ನೋಡಿದ್ದೆ. ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ. ನಿಜಕ್ಕೂ ಅಪ್ಪಾಜಿ ಸೂಪರ್. ಇದೇನೇ ಕೇಳ್ತಿದ್ದೀನಿ ಅಂದರೆ, ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ. ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ. ಬಟ್ ಅಪ್ಪಾಜಿ ಸಖತ್ತಾಗಿ ಮಾಡವ್ರೆ. ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡವ್ರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ, ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಅಂತ. ಇದರಲ್ಲಿ ಅಷ್ಟು ಜನ ಕಲಾವಿದರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ. ತುಂಬ ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು. ಯಾಕೆಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರಲಿಲ್ಲ. ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು. ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು. ನಮ್ಮ ಅಪ್ಪಾಜಿ ಚೌಕ ಮಾಡಿದರು, ಅದು ಬೇರೆನೇ, ಒಂದು ರಾಬರ್ಟು ಬೇರೆ. ಬಟ್ ಕಾಟೇರನೇ ಒಂದು ಬೇರೆ ಲೆವೆಲ್ಗೆ. ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅದು ಖಂಡಿತ. ನಾನು ಹೇಳೋದಲ್ಲ, ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರು. ಅಲ್ಲಲ್ಲಿ ಅಳು ಬರುತ್ತೆ, ಒಂದು ಮನಸ್ಸು ಕಲ್ಕೋ ಥರದ್ದು ದೃಶ್ಯಗಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 26 ಜನವರಿ ಉಪಾಧ್ಯಕ್ಷರಲ್ಲಿ ಇದನ್ನು ಕಟ್ ಮಾಡಬೇಡ್ರಿ, ಹಾಕ್ರಿ. ಜನವರಿ 26 ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಅರ್ಸಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ಹೀರೋಯಿನು ಇಲ್ಲೇ ಇದ್ದಾರೆ ನೋಡಿ, ಬೆಳಗ್ಗೆ ಇದ್ದಾರೆ, ಸಕಾಲಾಗಿ ಮಾಡೋದು. ದಯವಿಟ್ಟು ನೋಡಿ.